ನಿಯಮಗಳನ್ನು ಉಲ್ಲಂಘಿಸಿ ಕಾರ್ಯನಿರ್ವಹಿಸುತ್ತಿರುವ ಬ್ರಹ್ಮರಕೊಟ್ಲು ಟೋಲ್ಗೇಟ್ ತೆರವುಗೊಳಿಸುವಂತೆ ಆಗ್ರಹಿಸಿ ಬ್ರಹ್ಮರಕೊಟ್ಲು ಟೋಲ್ಗೇಟ್ ತೆರವು ಹೋರಾಟ ಸಮಿತಿ ಹಾಗೂ ಸಮಾನ ಮನಸ್ಕ ಸಂಘಟನೆಗಳ ಸಹಯೋಗದೊಂದಿಗೆ ಬೃಹತ್ ಜನಾಂದೋಲನ ನಡಿಗೆಯು ಸಂಜೆ ಬಿಸಿ ರೋಡಿನಲ್ಲಿ ನಡೆಯಿತು. ಬಿಸಿ ರೋಡ್ನ ಬ್ರಹ್ಮಶ್ರೀ ನಾರಾಯಣಗುರು ವೃತ್ತದ ಬಳಿ ಜನಾಂದೋಲನ ನಡಿಗೆಗೆ ಚಾಲನೆ ನೀಡಲಾಯಿತು. ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಪ್ರತಿಭಟನಾಕಾರರು ಘೋಷಣೆ ಕೂಗಿಕೊಂಡು ಬ್ರಹ್ಮರಕೊಟ್ಲು ಟೋಲ್ಗೇಟ್ವರೆಗೆ ಕಾಲ್ನಡಿಗೆಯಲ್ಲಿ ಹೆಜ್ಜೆ ಹಾಕಿದ್ರು. ಟೋಲ್ಗೇಟ್ ತಲುಪುತ್ತಿದ್ದಂತೆ ಸ್ಥಳದಲ್ಲಿ ನುಗ್ಗಲು ಉಂಟಾಗಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಹೋರಾಟ ಸಮಿತಿಯ ಪ್ರಮುಖರು ಮಧ್ಯಪ್ರವೇಶಿಸಿ ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸಿದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾಜಿ ಸಚಿವ ಬಿ ರಮಾನಾಥರಯ್ಯವರು ಮಾತನಾಡಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವೈಜ್ಞಾನಿಕವಾಗಿ ಈ ಟೋಲ್ ಗೇಟ್ ಅನ್ನು ನಿರ್ಮಿಸಿದ್ದು, ಕಳೆದ 23 ವರ್ಷಗಳಿಂದ ನಿರಂತರವಾಗಿ ಟೋಲ್ ಸಂಗ್ರಹಣೆಯನ್ನ ಮಾಡುತ್ತಿದ್ದು, ಇನ್ನು ಇದರ ಅಗತ್ಯವಿಲ್ಲ ಎಂದು ತಿಳಿಸಿದರು. 3 ಹಂತದ ಹೋರಾಟದ ಮೂಲಕ ಕೇಂದ್ರ ಸರ್ಕಾರ ಹಾಗೂ ಜಿಲ್ಲೆಯ ಸಂಸದರಿಗೆ ಮನವರಿಕೆ ಮಾಡುವ ಕೆಲಸವನ್ನ ಮಾಡಿದ್ದೇವೆ ಎಂದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿಯಮವನ್ನು ಉಲ್ಲಂಘನೆ ಮಾಡಿ ಕೆಲವು ಟೋಲ್ಗಳನ್ನ ನಿರ್ಮಾಣ ಮಾಡತಕ್ಕಂಥ ಕೆಲಸ ಆಗ್ತಾ ಇದೆ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಬಂಟ್ವಾಳ ತಾಲೂಕಿನ ಈ ಬ್ರಹ್ಮರಕೊಟ್ಲಿನ ಈ ಟೋಲ್ ಗೇಟ್ ಅನ್ನ ತೆರವು ಮಾಡುವ ನಾವು ಒಂದು ಶಾಂತಿಯುತವಾದಂತಹ ಹೋರಾಟಕ್ಕೆ ನಾವು ಕಾರ್ಯಕ್ರಮ ಹಾಕೊಂಡಿದ್ದೆವು. ಪ್ರಥಮ ನಮ್ಮ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರ, ಜಿಲ್ಲೆಯ ಎಲ್ಲಾ ತಾಲೂಕಿಂದ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರ ಮಿತ್ರರ ಸಹಕಾರದೊಂದಿಗೆ ಇಲ್ಲಿ ಒಂದು ದಿವಸದ ಧರಣಿ ಸತ್ಯಾಗ್ರಹವನ್ನು ನಾವು ಮಾಡಿದ್ದೇವೆ. ಯಶಸ್ವಿಯಾಗಿ ಎಲ್ಲರ ಸಹಕಾರದೊಂದಿಗೆ ಮಾಡಿದ್ದೇವೆ. ಈ ಸಾರಿ 2ನೇ ಕಾರ್ಯಕ್ರಮ ನಾವು ಹೊಸತಾಗಿ ನಿರ್ಮಾಣ ಆಗ್ತಕ್ಕಂಥ ಟೋಲ್ಗಳಿಗೆ ಭೇಟಿ ಕೊಟ್ಟು ಬಹುಶಃ ಅಂತರವನ್ನು ಖಾತ್ರಿ ಮಾಡಿಕೊಂಡು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವು. ಆ ನಂತರ ಇವತ್ತು 3ನೇ ಹಂತದ ಕಾರ್ಯಕ್ರಮ ನಾವು ಜನಾಂದೋಲನ ನಡಿಗೆ ಅಂತ ಹೇಳಿ ಈ ಸೋಡ್ನ ನಾರಾಯಣಗುರು ವೃತ್ತದಿಂದ ಬಹುಶಃ ಈ ಟೋಲ್ ಗೇಟ್ ವರೆಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ, ಈ ಭಾಗದ ಸಂಸತ್ ಸದಸ್ಯರಿಗೆ ಮನವರಿಕೆ ಮಾಡತಕ್ಕಂಥ ಈ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ. ಇದೊಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕವಾದಂತಹ ಒಂದು ಟೋಲ್ ಮಾತ್ರ ಅಲ್ಲ, ಇದು 23 ವರ್ಷದಿಂದ ಅನೇಕ ತೆರಿಗೆ ಸಂಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಇದು ಅಗತ್ಯ ಖಂಡಿತವಾಗಿಲ್ಲ. ಈ ಜಾಗನೂ ಕೂಡ ಇದು ನೇತ್ರಾವತಿ ನೀರು ಹರಿಯುವಂತಹ ಸಂದರ್ಭ, ರಸ್ತೆ ಬೀಳುವಂತಹ ಸಂದರ್ಭದಲ್ಲಿ ಇದನ್ನ ಎತ್ತರಕ್ಕೆ ಏರಿಸಿದಂತ ಈ ಪ್ರದೇಶ ಇದು ಅವೈಜ್ಞಾನಿಕವಾದ ಭಾಗವೂ ಕೂಡ ಹೌದು. ಇವತ್ತು ಬೇರೆ ಬೇರೆ ಟೋಲ್ಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಈ ಒಂದು ಟೋಲ್ಗಳು ಅಗತ್ಯ ಉಂಟಾ ಎನ್ನುವಂತ ಪ್ರಶ್ನೆ ನಮಗೆಲ್ಲ ಆಗ್ತಾ ಇದೆ. ಅದನ್ನ ನಾವು ಕೇಂದ್ರ ಸರ್ಕಾರದ ಭೂ ಸಾರಿಗೆ ಇಲಾಖೆ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಅಧಿಕಾರಶಾಹಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮವಾಗಿ ಈ ಒಂದು ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ನಡಿ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾನಾ ಭಾಗದಿಂದ ಅನೇಕ ಮುಖಂಡರು, ಹಿರಿಯ ಸಾಮಾಜಿಕ ನೇತೃತ್ವರು ಎಲ್ಲ ಬಂದಿದ್ದಾರೆ. ಬಹುಶಃ ನಾವು ಸಮಾನ ಮನಸ್ಕರು, ಎಡಪಕ್ಷಗಳ ಪ್ರಮುಖರು, ಕಾಂಗ್ರೆಸ್ ಪಕ್ಷದ ಪ್ರಮುಖರು, ಎಲ್ಲ ರೈತ ಸಂಘ, ಇನ್ನಿತರ ಸಂಘ ಸಂಸ್ಥೆಗಳ ಒಂದು ಜಾತ್ಯತೀತ ಚಳವಳಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಶಕ್ತಿಗಳು ನಾವು ಒಟ್ಟು ಸೇರಿ ಇವತ್ತು ಬಿಜೆಪಿಯ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಈ ತೆರವು ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಡತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಹೋರಾಟಗಾರ ಮುನೀರ್ ಕಾಟಿಪಳ್ಳ ಮಾತನಾಡಿ, ಬ್ರಹ್ಮರಕೊಟ್ಲು ಟೋಲ್ಗೇಟ್ನ ವಿರುದ್ಧದ ಜನಾಕ್ರೋಶವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಕೇಂದ್ರ ಸರ್ಕಾರ, ಭೂ ಸಾರಿಗೆ ಸಚಿವರು ಹಾಗೂ ಸಂಸದರಿಗೆ ತಲುಪಿಸುವ ಕಾರ್ಯದಲ್ಲಿ ಯಶಸ್ವಿಯಾಗಿದ್ದೇವೆ ಎಂದರು. ಜನಾಂದೋಲನ ನಡಿಗೆ ಜನರ ಆಕ್ರೋಶವನ್ನ ಕೇಂದ್ರ ಸರ್ಕಾರ, ಹೆದ್ದಾರಿ ಪ್ರಾಧಿಕಾರ ಮತ್ತು ಇಲ್ಲಿಯ ಪಾರ್ಲಿಮೆಂಟ್ ಸದಸ್ಯರಿಗೆ, ನಿತಿನ್ ಗಡ್ಕರಿ ಅವರಿಗೆ ತಲುಪಿಸುವಂತಹ ಒಂದು ಪ್ರಯತ್ನ, ಅದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ, ಅನುಮಾನ ಇಲ್ಲ. ಸಾವಿರಾರು ಜನ ಇವತ್ತು ಈ ಸುಡು ಬಿಸಿಲಿನ ಸಂದರ್ಭದಲ್ಲಿಯೂ ಕೂಡ ಈ ದೀರ್ಘವಾದಂತಹ ಒಂದು 3 ಕಿಲೋಮೀಟರ್ ಉದ್ದಕ್ಕೆ ದೊಡ್ಡ ಸಂಖ್ಯೆಯಲ್ಲಿ, ಸಾವಿರಗಟ್ಟಲೆ ಸಂಖ್ಯೆಯಲ್ಲಿ ನಡೆದಿದ್ದೀರಿ. ಒಂದು ಐಕ್ಯತೆಯನ್ನ ಎತ್ತಿ ಹಿಡಿದಿದ್ದೀರಿ. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಹಿಡಿದು
ಉಡುಪಿ ಜಿಲ್ಲೆಯ ಬೈಂದೂರುವರೆಗಿನ ಪ್ರತಿನಿಧಿಗಳು ಕೂಡ ಬೇರೆ ಬೇರೆ ಚಳವಳಿಗಳ ಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ದೀರಿ. ಇದು ಎಲ್ಲ ಸುಳ್ಯ, ಬೆಳ್ತಂಗಡಿ, ಪುತ್ತೂರು, ಬಂಟ್ವಾಳ, ಮಂಗಳೂರು ನಗರ, ಮುಲ್ಕಿ, ಮೂಡಬಿದ್ರೆ, ಕುಂದಾಪುರ, ಬೈಂದೂರು, ಉಡುಪಿ, ಉಳ್ಳಾಲ ಎಲ್ಲ ಕಡೆಯಿಂದ ಕೂಡ ಬಂದಿದ್ದೀರಿ. ಖಂಡಿತವಾಗಿ ಇದು ಒಂದು ಸಂದೇಶ. ಈ ಸಂದೇಶ ಅರ್ಥ ಆಗ್ಬೇಕು. ಲಾಸ್ಟ್ ನಮ್ಮ ಇಲ್ಲಿಯೇ ಧರಣಿ ಮಾಡಿದಾಗ ನಮ್ಮ ಸಂಸದ ಒಂದು ಮಾತನ್ನ ಹೇಳಿದ್ರು ಮರುದಿವಸ ಭಾಷಣದಲ್ಲಿ. ಈ ಟೋಲ್ಗೇಟ್ ಆಗುವಾಗ ರಮನಾಥ್ ರೈಗಳು ಮಂತ್ರಿಗಳಾಗಿದ್ರು, ಅವರು ಆವಾಗ ಯಾಕೆ ಬಿಟ್ಟು ಅಂತ ಕೇಳಿದ್ರು. ರಮನಾಥ್ ರೈಗಳು ಆನಂತರ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ. ಆದ್ರೆ ಮತ್ತೆ ನಾವು ನೆನಪಿಸಲಿಕ್ಕೆ ಬಯಸ್ತೀವಿ, ಆವಾಗ ಅವರಿದ್ದದ್ದು ಸೆಂಟ್ರಲ್ ಗವರ್ಮೆಂಟ್ ಮಂತ್ರಿಯಾಗಿ ಅಲ್ಲ, ರಾಜ್ಯ ಸರ್ಕಾರದ ಮಂತ್ರಿಯಾಗಿದ್ರು. ಈ ಟೋಲ್ ಗೇಟ್ ಅನ್ನ ಮತ್ತು ಹೆದ್ದಾರಿಯನ್ನ ತಂದಿರುವಂತಹದ್ದು ಕೇಂದ್ರ ಸರ್ಕಾರ, ಮತ್ತು ಆವಾಗ ಯಾರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು ಅವರ ಜವಾಬ್ದಾರಿ ಆಗಿತ್ತು. ಮಾಜಿ ಸಚಿವ ಅಭಯ್ ಚಂದ್ರ ಜೈನ್, ಸಮಿತಿಯ ಸಂಚಾಲಕರಾದ ಮೋಹನ್ ಶೆಟ್ಟಿ, ಶೇಖರ್ ಬಿ, ಪಿಯೂಸ್ ಎಲ್ ರೋಡ್ರಿಗಸ್, ಚಂದ್ರಪ್ರಕಾಶ್ ಶೆಟ್ಟಿ, ಮಮತಾ ಡಿಎಸ್ ಗಟ್ಟಿ, ಚಂದ್ರಶೇಖರ್ ಭಂಡಾರಿ, ಬಾಲಕೃಷ್ಣ ಅಂಚನ್, ವಾಸು ಪೂಜಾರಿ, ಶಾಲೆಟ್ ಪಿಂಟೋ, ಐಡಾ ಸುರೇಶ್, ಜಯಂತಿ ಪೂಜಾರಿ, ಬೇಬಿ ಕುಂದರ್, ಅಬ್ಬಾಸ್ ಸಾಲಿ ಸೇರಿದಂತೆ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.